ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಬೆಳಕಾಗಿ ಬಂದವಳು. ಆಕಾಶ್ ತನ್ನ ಆಫೀಸ್ಗೆ ಅಂದು ಬಹಳ ಬೇಗ ಹೊರಟಿದ್ದ. ಅವನು ತನ್ನ PA ಪೋಸ್ಟ್ಗೆ ಇಂಟರ್ವ್ಯೂ ಮಾಡುವವನಿದ್ದ. ಅವನ ಹಳೆಯ PA ಇನ್ನೇನು ಮದುವೆಯಾಗಿ ಹೋಗುವವಳಿದ್ದಳು. ಅದಕ್ಕಾಗಿ ಇಂಟರ್ವ್ಯೂ ಮಾಡಿ ಹೊಸ PAನ ಸೆಲೆಕ್ಟ್ ಮಾಡಿದರೆ ಹಳೆ PA ಹೊಸಬರಿಗೆ ಸ್ವಲ್ಪ ಟ್ರೈನಿಂಗ್ ಮಾಡಿ ಹೋಗುವವಳಿದ್ದಳು. ಅದಕ್ಕಾಗಿ ಇಂದು ಅವನು ಆಫೀಸ್ಗೆ ಬಹಳ ಬೇಗ ಬಂದಿದ್ದ. ಅವನು ಬಂದಿದ್ದು ನೋಡಿದ ಅವನ PA, ಸರ್ ಇಂಟರ್ವ್ಯೂ ಶುರು ಮಾಡುತ್ತೀರಾ? ಇನ್ನೂ ಸ್ವಲ್ಪ ಸಮಯದ ಬಳಿಕ ಮಾಡುತ್ತೀರೋ ಸರ್ ಎಂದಳು. ಇಲ್ಲ ಕರೆಯಿರಿ ಎಂದ. ಒಬ್ಬೊಬ್ಬರಾಗಿ ಒಳಗೆ ಬಂದರು. ಆಕಾಶ್ ಕೇಳಿದ ಪ್ರಶ್ನೆಗೆ ಕೆಲವರಲ್ಲಿ ಉತ್ತರವಿಲ್ಲ, ಕೆಲವರಿಗೆ ಉತ್ತರಿಸುವ ಧೈರ್ಯ ಇರಲಿಲ್ಲ. ಸುಮಾರು 20 ಜನರನ್ನು ಅವನು ಇಂಟರ್ವ್ಯೂ ಮಾಡಿದ್ದ. ಇನ್ನೂ ಯಾವುದೇ ಸೆಲೆಕ್ಷನ್ ಮಾಡಲು ಆಗಿರಲಿಲ್ಲ. ಬೇಜಾರಾಯಿತು ಅವನಿಗೆ. ತನ್ನ PAಗೆ ಕರೆದು ಇನ್ನೂ ಕ್ಯಾಂಡಿಡೇಟ್ಸ್ ಇದ್ದಾರಾ ಎಂದ. ಹ್ಞೂ ಸರ್ ಎಂದಳು. ಒಂದು ಕೆಲಸ ಮಾಡಿ, ನೀವು ಮತ್ತು ಮ್ಯಾನೇಜರ್ ಇಬ್ಬರು ಸೇರಿ ಇಂಟರ್ವ್ಯೂ ಮಾಡಿ ಬೆಸ್ಟ್ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಿಬಿಡಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ ಆಕಾಶ್. ಅವನಿಗೆ ಮೊದಲಿನಿಂದಲೂ ತಾಳ್ಮೆ ಬಹಳ ಕಡಿಮೆ. ಹಾಗಾಗಿ ಅವನ ಹತ್ತಿರ ಯಾರೂ ಬಹಳ ದಿನ ಕೆಲಸ ಮಾಡುತ್ತಿರಲಿಲ್ಲ. ಅವನ ಸ್ವಭಾವಕ್ಕೆ ಹೊಂದುವಂತಹ PAನ ಹುಡುಕುವ ಅನಿವಾರ್ಯತೆ ಇತ್ತು ಹಳೆಯ PAಗೆ. ಇಲ್ಲದಿದ್ದರೆ ಅವಳು ಕೆಲಸ ಬಿಡುವಂತಿರಲಿಲ್ಲ. ಸರಿ ಎಂದು PA ಮತ್ತು ಮ್ಯಾನೇಜರ್ ಸೇರಿ ಇಂಟರ್ವ್ಯೂ ಮಾಡತೊಡಗಿದ್ದರು. ಆಫೀಸ್ನಿಂದ ಹೊರಟ ಆಕಾಶ್ ನೇರವಾಗಿ ತನ್ನ ಗರ್ಲ್ ಫ್ರೆಂಡ್ ಜೊತೆಯಲ್ಲಿ ಹೊರಗೆ ಹೋಗಿದ್ದ. ಅವನ ಸ್ವಭಾವಕ್ಕೆ ಯಾವ ಹುಡುಗಿಯೂ ಬಹಳ ದಿನ ಅವನ ಗರ್ಲ್ ಫ್ರೆಂಡ್ ಆಗಿ ಉಳಿಯುತ್ತಿರಲಿಲ್ಲ. ಅಟ್ ಪ್ರೆಸೆಂಟ್ ಗರ್ಲ್ ಫ್ರೆಂಡ್ ಜೊತೆಗೆ ಹೊರಗೆ ಹೋಗಿದ್ದ ಅವನು. ಬಹಳಷ್ಟು ಸಮಯ ಅವಳೊಂದಿಗೆ ಕಳೆದು ಇನ್ನೇನು ಹೊರಡಬೇಕು. ಅವನ ತಂದೆ ಫೋನ್ ಮಾಡಿ, ಆಕಾಶ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮನೆಗೆ ಬಾ ಎಂದರು. ಸರಿ ಅಪ್ಪ ಬಂದೆ ಎಂದು ಹೊರಟ ಅಲ್ಲಿಂದ. ಅವನ ಅಕ್ಕ ಅಕ್ಷತಾ ಬಂದಿದ್ದಳು ಮನೆಗೆ, ತನ್ನ ಗಂಡ ಹಾಗೂ ಮಕ್ಕಳೊಂದಿಗೆ. ಅವನು ಮನೆಗೆ ಬಂದ ತಕ್ಷಣ ಮಕ್ಕಳಿಬ್ಬರು ಮಾಮ ಎಂದು ಓಡಿ ಬಂದಿದ್ದರು. ಅರೆ ಗಗನ್ ಗೋಮೇಶ್ ಹೇಗಿದ್ದೀರಿ ಎಂದ. ನಾವು ಚೆನ್ನಾಗಿದ್ದೀವಿ ಮಾಮ ಎಂದರು. ಅಕ್ಕ ಎಂದು ಅವಳನ್ನು ತಬ್ಬಿಕೊಂಡಿದ್ದ ಆಕಾಶ್, ಬಾವಾ ಹೇಗಿದ್ದೀರಿ ಎಂದ. ನಾನ್ ಚೆನ್ನಾಗಿದ್ದೀನಪ್ಪ, ನಿನ್ನ ಅಕ್ಕನ ಕೃಪೆಯಿಂದ ಎಂದ ಗೌರಾಂಗ್. ಸರಿ ಹಾಗಾದರೆ ನಮ್ಮಕ್ಕನ ಸಂಸಾರದ ಟ್ರ್ಯಾಕ್ ಸರಿಯಾಗಿ ಸಾಗಿದೆ ಅಂತಾಯಿತು ಎಂದ ನಗುತ್ತಾ. ನಗು ನೀನು ಆಕಾಶ್, ನಾಳೆ ನೀನು ಮದುವೆ ಆದ್ಮೇಲೆ ಬರುವ ನಿನ್ನ ಹೆಂಡತಿ ನನ್ನ ತಂಗಿ ಆಗುತ್ತಾಳೆ ವರಸೆಯಲ್ಲಿ. ಅವಳ ಕೈಯಲ್ಲಿ ನಿನ್ನ ಕಿವಿ ಮತ್ತು ಮೂಗು ಹಿಂಡಿಸದಿದ್ದರೆ ಕೇಳು ಎಂದ ಗೌರಾಂಗ್. ಅಕ್ಕ, ಬಾವ ಬಹಳ ದೊಡ್ಡ ಕನಸು ಕಂಡಿದ್ದಾರೆ ನೋಡು, ನಿನಗೆ ಹೇಳಿದ್ದಾರೋ ಇಲ್ವಾ ಈ ಕನಸಿನ ಬಗ್ಗೆ ಎಂದ ಆಕಾಶ್. ಲೋ, ಅವರೊಳಗೆ ಹುಟ್ಟಿರುವ ಈ ಕನಸು ನನ್ನದು ಕೂಡ ಕಣೋ. ಇನ್ನು ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿ ಇರುತ್ತೀಯ ಹೇಳು? ಜೀವನ ಇರುವುದು ಮೂವ್ ಆಗಲು ಕಣೋ, ಸ್ಟ್ರಕ್ಕಾಗಿ ನಿಲ್ಲಕ್ಕಲ್ಲ ಅಲ್ವಾ ಎಂದಳು ಅಕ್ಷತಾ. ಅವಳ ಮಾತಿಗೆ ಮೌನವಾದ ಆಕಾಶ್ ಮತ್ತೆ ಬಹಳ ಹೊತ್ತು ಮಾತನಾಡದೆ ಮೌನವಾಗಿದ್ದ ಅವನು. ಗೌರಾಂಗ್ ಬಂದು ಅವನ ಭುಜ ತಟ್ಟಿದ್ದ. ಎಲ್ಲ ಒಳ್ಳೆಯದಾಗುತ್ತದೆ ಕಣೋ ಆಕಾಶ್, ಸ್ವಲ್ಪ ಮನಸ್ಸು ಮಾಡಿ ಹಳೆಯದೆಲ್ಲ ಮರೆತು ಮುಂದೆ ಹೋಗಬಾರದೇಕೆ ನೀನು ಹೇಳು ಎಂದ. ಪ್ರಯತ್ನ ಪಟ್ಟರೆ ಆಗುತ್ತೆ, ಪ್ರಯತ್ನ ಪಡದೆ ಸುಮ್ಮನಿದ್ದರೆ ಹೇಗೆ ಹೇಳು ಎಂದ. ಅಷ್ಟೊತ್ತಿಗೆ ಅವನ ಅಪ್ಪ ಅಮ್ಮ ಬಂದರು ಅಲ್ಲಿಗೆ. ಅಡುಗೆಯವನು ಸಂಜೆಯ ಸ್ನ್ಯಾಕ್ಸ್ ಹಾಗೂ ಕಾಫಿ ತಂದಿಟ್ಟು ಹೋದ. ಅಕ್ಷತಾ ಎಲ್ಲರಿಗೂ ಬಡಿಸಿಕೊಟ್ಟಳು. ಮಕ್ಕಳು ಮಾತನಾಡುತ್ತಾ ತಿನ್ನತೊಡಗಿದರು. ಆಗ ದೇವಿನಾಥ್, ಆಕಾಶ್ ಇವತ್ತಿನ ಇಂಟರ್ವ್ಯೂ ಬಹಳ ಚೆನ್ನಾಗಿ ಆಯಿತಂತೆ, ನಿನ್ನ ಮ್ಯಾನೇಜರ್ ಫೋನ್ ಮಾಡಿದ್ರು, ಹೊಸ PA ಸೆಲೆಕ್ಷನ್ ಆಯಿತಂತೆ, ಬಹಳ ಬ್ರಿಲಿಯಂಟ್ ಅಂತೆ ಕ್ಯಾಂಡಿಡೇಟ್, ಬಹಳ ಹೊಗಳಿದರು ಎಂದರು ಅವರು. ಓ ಅಪ್ಪ ಎಂದ ಆಕಾಶ್. ಮಹತಿಯವರು, ಆಕಾಶ್ ತಿಂಡಿ ತಿನ್ನು ಮೊದಲು ಎಂದರು. ಹ್ಞೂ ಅಮ್ಮ ಎಂದ ಆಕಾಶ್. ಅವರಿಗೆಲ್ಲ ಅವನ ಮೌನದ ಅನ್ಯಮನಸ್ಕತೆಯ ಕಾರಣ ಬಹಳ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಪೂರಾ ಫ್ಯಾಮಿಲಿ ಅವನ ಸಪೋರ್ಟ್ ಆಗಿ ಇದ್ದರು. ಅವನು ಮೊದಲಿನಂತೆ ಹ್ಯಾಪಿಯಾಗಿರುವಂತೆ ಅವನನ್ನು ಮಾಡಲು ನಿರಂತರ ಪ್ರಯತ್ನ ನಡೆಸಿದ್ದರು. ಆಕಾಶ್ಗೆ ಬಹಳ ಹೆಮ್ಮೆ ಅವನ ಫ್ಯಾಮಿಲಿ ಎಂದರೆ. ಅವರು ಸದಾ ನನ್ನ ಜೊತೆಯಲ್ಲಿ ಇದ್ದಾರೆ ಎಂಬ ಧೈರ್ಯ ಒಂದೇ ಅವನನ್ನು ಮುನ್ನಡೆಸಿಕೊಂಡು ಹೋಗುತ್ತಿತ್ತು. ಅದೊಂದು ಘಟನೆ ನನ್ನ ಜೀವನದಲ್ಲಿ ಆಗಿರದಿದ್ದರೆ ಹಣೆಯೊತ್ತಿಕೊಂಡವನ ಕಣ್ಣಿಂದ ಹನೆಯೊಂದು ಜಾರಿತ್ತು. ಮನಸ್ಸು ಅವಿ ಎಂದು ಚೀರಿತ್ತು ಮೌನವಾಗಿ. ಮಾತುಗಳ ಜಾಡನ್ನು ಬದಲಿಸಿದರು ಎಲ್ಲರೂ.
ನಂತರ ಆಕಾಶ್ ಕೂಡ ಅವರ ಮಾತುಕತೆಯಲ್ಲಿ ಸೇರಿಕೊಂಡ. ರಾತ್ರಿಯ ಊಟದ ನಂತರ ಅಕ್ಕನ ತೊಡೆಯಲ್ಲಿ ತಲೆ ಇಟ್ಟು ಮಲಗಿದ್ದ ಆಕಾಶ್. ಅಕ್ಷತಾ ಅವನ ತಲೆಯನ್ನು ಸವರುತ್ತಾ, ಆಕಾಶ್, ನಾನೊಂದು ಮಾತು ಹೇಳ ಪುಟ್ಟ, ಕೇಳುತ್ತೀಯಾ ಎಂದಳು. ಹ್ಞೂ ಹೇಳಕ್ಕ ಎಂದ. ನೀನ್ಯಾಕೆ ಇಲ್ಲದ ಅವಳನ್ನು ನೆನಪಿಸಿಕೊಂಡು ಒದ್ದಾಡುತ್ತಿರುವೆ ಎಂದಳು. ಇಲ್ಲ ಅಕ್ಕ, ನನ್ನ ಅವಿ ಬದುಕಿದ್ದಾಳೆ ಎಲ್ಲೋ ಒಂದು ಕಡೆ ಅಂತ ನನ್ನ ಮನಸ್ಸು ಹೇಳುತ್ತಿದೆ ಅಕ್ಕ. ಅಕ್ಕ, ಅವಳು ನನಗೆ ಒಮ್ಮೆ ಸಿಕ್ಕರೆ ಅವಳ ಮುಂದೆ ನನ್ನ ಮನದ ಎಲ್ಲ ಭಾವನೆಗಳನ್ನು ಹಂಚಿಕೊಳ್ಳುತ್ತೀನಿ. ಜೊತೆಯಲ್ಲಿ ನಾನು ಮಾಡಿದ ಪ್ರತಿ ಸಣ್ಣ ಸಣ್ಣ ತಪ್ಪುಗಳಿಗೆ, ದೊಡ್ಡ ದೊಡ್ಡ ತಪ್ಪುಗಳಿಗೂ ಕ್ಷಮೆ ಕೇಳುತ್ತೀನಿ. ಅವಳು ನನ್ನ ಎಲ್ಲ ತಪ್ಪುಗಳನ್ನು ಕ್ಷಮಿಸಿಬಿಟ್ಟರೆ ಸಾಕು ಎನಿಸಿಬಿಟ್ಟಿದೆ ನನಗೆ. ಅವಳು ಮತ್ತೆ ನನ್ನ ಜೀವನದಲ್ಲಿ ಬಂದು, ಹೋಗು ನಿನ್ನ ತಪ್ಪನ್ನು ಕ್ಷಮಿಸಿದ್ದೀನಿ ಅಂತ ಹೇಳಿದರೆ ಸಾಕು ಅಕ್ಕ. ಬರೀ ಫೇಕ್ ಗರ್ಲ್ ಫ್ರೆಂಡ್ ಲೈಫ್ ಸಾಕಾಯಿತು ನನಗೆ. ಬಹಳ ಕಷ್ಟ ಕಣೆ ನಾಟಕ ಮಾಡೋದು ಎಂದಿದ್ದ ಆಕಾಶ್. ಆಕಾಶ್ ಕಣ್ಣಿಂದ ಹನಿಯೊಂದು ಜಾರಿತ್ತು. ಹವಿಪುಟ್ಟಿ, ಎಲ್ಲಿದೆಯಮ್ಮ ನೀನು? ಒಮ್ಮೆ ನಮ್ಮ ಆಕಾಶ್ನ ಮುಂದೆ ಬಾ. ಅವನು ಮಾಡಿದ ಎಲ್ಲ ತಪ್ಪಿಗೆ ಅವನಿಗೆ ಶಿಕ್ಷೆ ಕೊಡಬೇಡ ಅನ್ನಲ್ಲ, ಆದರೆ ಅವನ ಮನದ ನಂಬಿಕೆ ಉಳಿಸುವ ಸಲುವಾಗಿಯಾದರೂ ಬಾ ಎಂದುಕೊಂಡಳು ಮನದಲ್ಲಿ. ಅವಳ ತಟ್ಟುವಿಕೆಗೆ ನಿದ್ರೆಗೆ ಜಾರಿದ್ದ ಆಕಾಶ್. ಕಣ್ಣೀರು ಹೊಣಗಿ ಕರೆ ಕಟ್ಟಿತ್ತು ಅವನ ಮುಖದಲ್ಲಿ. ಅದನ್ನು ಒರೆಸಿದ್ದಳು ಅಕ್ಷತಾ. ದೇವರೇ, ನನ್ನ ತಮ್ಮನ ಎಲ್ಲ ಸಮಸ್ಯೆಗೆ ಇರುವುದು ಒಂದೇ ಒಂದು ಪರಿಹಾರ, ಅದು ಅವಿಕಾ. ಅವಳನ್ನು ಅವನ ಜೀವನದಲ್ಲಿ ಮತ್ತೆ ಕಳಿಸು ದೇವರೇ. ಅವಳು ನನ್ನ ತಮ್ಮನ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಅವನ ಜೀವನ ಸಂಗಾತಿ ಆಗುವಂತೆ ಮಾಡು. ಅವಳೇ ಸರಿ. ತಾಳ್ಮೆ ಇರದ ಇವನ ಬದುಕಿನ ಬಂಡಿಗೆ ತಾಳ್ಮೆ ಎಂಬ ಸೂತ್ರದಿಂದ ಇವನನ್ನು ಬಂಧಿಸಿ ಇಡಲು ಸಮರ್ಥಳು ಅವಳು. ಅವಳಿಗೊಂದೇ ಇವನು ಬಾಗುವುದು. ಪ್ಲೀಸ್ ದೇವರೇ. ಅವಿಕಾ ಎದುರಿಗೆ ಬಂದರೆ ಸಾಕು, ಅವನಿಗೆ ತಾಳ್ಮೆ ತಾನಾಗೆ ಬರುತ್ತೆ, ನನಗೆ ಗ್ಯಾರಂಟಿ ಇದೆ ಎಂದುಕೊಂಡಳು ಅಕ್ಷತಾ. ತಮ್ಮನನ್ನು ಮಲಗಿಸಿ ತನ್ನ ರೂಮಿಗೆ ಹೋಗಿ ಮಲಗಿದಳು ಅಕ್ಷತಾ. ಗೌರಾಂಗ್ ಮಲಗಿದ್ನ ಆಕಾಶಿಯಿಂದ. ಹೂ ಕಣ್ರಿ ಎಂದಳು. ದೇವರು ಅವನಿಗೆ ಒಳ್ಳೆಯದು ಮಾಡಲಿ. ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಪರಿಶುದ್ಧವಾದ ಅವನನ್ನು ಖಂಡಿತ ಅವಿಕಾ ಒಪ್ಪಿಕೊಳ್ಳುತ್ತಾಳೆ ಅಂತ ನನಗೆ ಅನಿಸುತ್ತೆ ಅಕ್ಷಿ ಎಂದ. ಹೂ ಕಣ್ರಿ ಎಂದಳು. ಹೆಂಡತಿಯನ್ನು ಬಳಸಿ ಹಿಡಿದು ಮಲಗಿದ ಗೌರಾಂಗ್. ನಿದ್ರೆಗೆ ಜಾರಿದ್ದಳು ಅವಳು. ಅಕ್ಕ ಭಾವ ಇಬ್ಬರು ಬಂದಿದ್ದಾರೆ. ಅವರು ಹೋದ ಮೇಲೆ ಆಫೀಸ್ಗೆ ಹೋಗೋಣ ಅಂತ ಅಂದುಕೊಂಡ ಆಕಾಶ್ ಮ್ಯಾನೇಜರ್ಗೆ ಫೋನ್ ಮಾಡಿ, ತಾನು ಆಫೀಸ್ಗೆ ಬರೋದು 1-2 ದಿನ ಆಗುತ್ತೆ, ಏನಾದರೂ ಅರ್ಜೆಂಟ್ ಇದ್ದರೆ ತಿಳಿಸಿ ಬರುತ್ತೀನಿ. ಜೊತೆಯಲ್ಲಿ ಎಲ್ಲ ಮೀಟಿಂಗ್ಗಳನ್ನು ಪೋಸ್ಟ್ಪೋನ್ ಮಾಡಿ ನಾನು ಬಂದಾಗ ಮತ್ತೆ ಲೈನ್ಸ್ ಆಫ್ ಮಾಡಿ ಎಂದ. ಸರಿ ಎಂದರು ಮ್ಯಾನೇಜರ್ ರಮಣ್. ಮತ್ತೆ ಹೊಸ ಪಿಎಗೆ ಎಲ್ಲ ಕೆಲಸಗಳನ್ನು ನೀಟಾಗಿ ಕಲಿಸಿಕೊಡಿ ಎಂದ. ಹ್ಞೂ ಸರ್ ಎಂದರು ರಮಣ್. ಅಕ್ಕ ಭಾವ ಮತ್ತು ಮಕ್ಕಳೊಂದಿಗೆ 3 ದಿನ ಜಗತ್ತನ್ನೇ ಮರೆತು ಹ್ಯಾಪಿಯಾಗಿದ್ದ ಆಕಾಶ್. ಗಗನ್ ಗೋಮೇದ್ಗಂತೂ ಮಾಮ ಇದ್ದು ಬಿಟ್ಟರೆ ಸಾಕಿತ್ತು. ಅಪ್ಪ ಅಮ್ಮ ಸಹ ಬೇಡವಾಗುತ್ತಿತ್ತು ಅವರಿಗೆ. ಅದನ್ನು ನೋಡಿದ ಅಕ್ಷತಾ ಗೌರಾಂಗ್ ಬಹಳ ಆನಂದ ಪಟ್ಟಿದ್ದರು. ಎಂಥ ನಿಷ್ಕಲ್ಮಶ ಮನಸ್ಸಿನ ಹುಡುಗ ನಮ್ಮ ಆಕಾಶ್. ಆದರೆ ಒಂದು ವಿಚಾರದಲ್ಲಿ ದುಡುಕಿ ನೋವನ್ನು ಬಗಳಲ್ಲಿ ಇಟ್ಟುಕೊಂಡು ಬಿಟ್ಟ ಎಂದುಕೊಂಡಳು ಅಕ್ಷತಾ. ಆದರೆ ಬಾಯಿ ಬಿಟ್ಟು ಆಡಲಿಲ್ಲ ಅಷ್ಟೇ. ಅಕ್ಕ ಭಾವ ಊರಿಗೆ ಹೋದ ನಂತರ ಅಂದು ಆಫೀಸ್ಗೆ ಹೋದ ಆಕಾಶ್. ಹಳೆಯ ಪಿಎ ದೇವಿ ಹಾಗೂ ಮ್ಯಾನೇಜರ್ ರಮಣ್ ಇಬ್ಬರು ಬಂದರು ಅವನ ಕ್ಯಾಬಿನ್ಗೆ. ಈ 3 ದಿನದ ಎಲ್ಲ ರಿಪೋರ್ಟ್ ಕೊಟ್ಟರು ಅವನಿಗೆ. ಎಲ್ಲವನ್ನೂ ಕೇಳಿದ ಆಕಾಶ್, ಓಕೆ ಫೈನ್, ಮೀಟಿಂಗ್ ಬಹಳ ಅರ್ಜೆಂಟ್ ಇರೋದೆಲ್ಲ ಮೊದಲು ಆಗಲಿ, ನಂತರ ಉಳಿದಿದ್ದು. ಸೊ ಅದಕ್ಕಾಗಿ ಬೇಗ ಬಂದಿದ್ದೀನಿ. ಸೊ ಲೈನ್ಸ್ ಆಫ್ ದ ಮೀಟಿಂಗ್ ಆ್ಯಂಡ್ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ಫೈಲುಗಳನ್ನು ತಂದುಕೊಡಿ ಎಂದ. ದೇವಿ ಮತ್ತು ರಮಣ್ ಆಯಿತು ಸರ್ ಎಂದು ಹೋದರು. ಸ್ವಲ್ಪ ಸಮಯದ ನಂತರ ಮೇ ಐ ಕಮ್ ಇನ್ ಸರ್ ಎಂಬ ಧ್ವನಿ ಕೇಳಿಸಿತ್ತು ಆಕಾಶ್ಗೆ. ಎಸ್ ಎಂದ. ಆದರೆ ಅವನಿಗೆ ಆ ಧ್ವನಿಯನ್ನು ಕೇಳಿ ಪ್ರಪಂಚವೇ ತಿರುಗುತ್ತಿದೆ ನನ್ನ ಮುಂದೆ ಅನ್ನಿಸಿಬಿಟ್ಟಿತ್ತು. ಕ್ಷಣಕಾಲ ಕಣ್ಣು ಮುಚ್ಚಿಕೊಂಡು ಕೂತ, ಚಿತ್ತವನ್ನು ಶಾಂತಗೊಳಿಸಲು. ನಂತರ ಕಣ್ಣು ಬಿಟ್ಟ ಅವನು. ಅವನ ಎದುರಿಗೆ ಒಂದು ಹುಡುಗಿ ನಿಂತಿದ್ದಳು. ಅವನು ಅವಳನ್ನೇ ನೋಡುತ್ತಾ ಇದ್ದಾಗ ಆ ಹುಡುಗಿ ಸರಿ ಎಂದಳು. ಹಾ ಎಂದು ಎಚ್ಚೆತ್ತುಕೊಂಡಿದ್ದ. ನೀವು ಎಂದ. ಸರ್, ನಾನು ನಿಮ್ಮ ಹೊಸ ಪಿಎ ಸರ್, ಅವಿಕಾ ಅಂತ ನನ್ನ ಹೆಸರು ಸರ್ ಎಂದಳು. ಹೋ ಹೌದಾ ಎಂದ. ಏನು ಹೇಳು ಎಂದ. ಅದು
ದೇವಿ ಮೇಡಮ್ ಈ ಎಲ್ಲ ಫೈಲುಗಳನ್ನು ನಿಮಗೆ ಕೊಡಲು ಹೇಳಿದರು ಸರ್. ಇವತ್ತಿನ ಮೀಟಿಂಗ್ಗೆ ಸಂಬಂಧಿಸಿದಂತೆ ಇರೋ ಫೈಲುಗಳಂತೆ ಸರ್ ಎಂದು ಹೇಳಿ ನಾನು ಹೊರಡುತ್ತೀನಿ ಸರ್ ಎಂದು ಹೇಳಿ ಅವನ ಪ್ರತಿಕ್ರಿಯೆಗೆ ಕಾದು ಅವನು ಏನು ಹೇಳದಾಗ ಅಲ್ಲಿಂದ ಹೋದಳು ಅವಿಕಾ. ಅವಳು ಹೋದ ಎಷ್ಟೋ ಸಮಯದ ಬಳಿಕ ಎಚ್ಚೆತ್ತವನು ಎದ್ದು ತನ್ನ ಕ್ಯಾಬಿನ್ ಬಾಗಿಲು ಹಾಕಿದ ಮೇಲೆ ಮೈಮರೆತು 10 ನಿಮಿಷ ಕುಣಿದಿದ್ದ. ನನ್ನ ಅವಿ ಮತ್ತೆ ಬಂದಿದ್ದಾಳೆ, ನನ್ನ ಹತ್ತಿರವೇ ಕೆಲಸಕ್ಕೆ ಸೇರಿದ್ದಾಳೆ. ಹೋ ದೇವರೇ, ಬಹಳ ಬಹಳ ಧನ್ಯವಾದಗಳು ನಿನಗೆ. ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ಮತ್ತು ಅದನ್ನು ಸರಿಪಡಿಸಿ ಮತ್ತೆ ನಾನು ನನ್ನ ಅವಿಯನ್ನು ಶಾಶ್ವತವಾಗಿ ಪಡೆಯಲು ನೀನು ಕೊಟ್ಟ ಬಹುದೊಡ್ಡ ಅವಕಾಶ ಇದು. ಇದನ್ನು ವ್ಯರ್ಥವಾಗಿ ಹೋಗಲು ಬಿಡಲ್ಲ ನಾನು. ಈ ಬಾರಿ ಬಹಳ ತಾಳ್ಮೆಯಿಂದ ಸಹನೆಯಿಂದ ಇದ್ದು ಅವಳ ಮನವೊಲಿಸಿ ಅವಳನ್ನು ನನ್ನವಳನ್ನಾಗಿಸಿಕೊಳ್ಳುತ್ತೀನಿ. ಎಸ್ 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 ಎಂದುಕೊಂಡವನು ಆ ಕ್ಷಣದಿಂದ ಆಕಾಶ್ ಬದಲಾದ. ಅವನ ಮನದ ಆಲಸ್ಯ ಅವನನ್ನು ಬಿಟ್ಟು ಓಡಿ ಹೋಗಿತ್ತು. ಒಮ್ಮೆ ಮೈ ಕೊಡುವಿಕೊಂಡು ತನ್ನಲ್ಲಿ ಆವರಿಸಿದ್ದ ಎಲ್ಲ ನೆಗೆಟಿವ್ ಬಿಹೇವಿಯರ್ ಒದ್ದು ಓಡಿಸಿದ್ದ. ಇನ್ನು ಈ ಆಕಾಶ್ನ ಹತ್ತಿರ ನಿಮಗೆ ಜಾಗ ಇಲ್ಲ ಎಂಬಂತೆ ಹೊಸ ಉತ್ಸಾಹದಿಂದ ಫೈಲುಗಳನ್ನು ತೆಗೆದು ನೋಡತೊಡಗಿದ್ದ. ಮತ್ತೆ ಅವನ ಕ್ಯಾಬಿನ್ ಡೋರ್ ನಾಕ್ ಆಗಿತ್ತು. ಎದ್ದವನು ಲಾಕ್ ತೆಗೆದು ಮತ್ತೆ ಕೂತು ಎಸ್ ಕಮಿನ್ ಎಂದ. ಬಂದವಳು ಅವಿಕಾ. ಸರ್ ಇವರ್ ಕಾಫಿ ಸರ್ ಎಂದಳು. ಥ್ಯಾಂಕ್ಸ್ ಅವಿ ಎಂದ. ಪ್ಲೆಜರ್ ಈಸ್ ಮೈನ್ ಸರ್ ಎಂದಳು. ಕುಡಿದವನು ಬಹಳ ಚೆನ್ನಾಗಿದೆ ಕಾಫಿ, ಯಾರು ಮಾಡಿದ್ದು ಎಂದ ಆಕಾಶ್. ಅದು ಸರ್ ನಾನೇ ಮಾಡಿದ್ದು, ಚೆನ್ನಾಗಿಲ್ವಾ ಎಂದಳು. ಇಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದು ನಾನು ಅವಿ. ಫೈನ್ ಕಾಫಿ ಎಂದು ಕುಡಿದು ಮುಗಿಸಿದ್ದ ಅವನು. ಅದನ್ನು ತೆಗೆದುಕೊಂಡು ಹೋದಳು. ಮತ್ತೆ ಅವನಿಗೆ ಒಂದು ಸಣ್ಣ ಅಚ್ಚರಿ ಮೂಡಿ ಹುಬ್ಬು ಗಂಟಾಗಿತ್ತು. ಈ ಅವಿಗೆ ನನ್ನ ನೆನಪಿಲ್ವಾ ಅಥವಾ ನನ್ನ ಮರೆತು ಹೋಗಿದ್ದಾಳಾ? ಅವಳು ನನ್ನ ತೀರಾ ಸಹಜವಾಗಿ ಹೊಸದಾಗಿ ನೋಡಿದ ವ್ಯಕ್ತಿಯ ಬಳಿ ಮಾತನಾಡುವಂತೆ ಮಾತನಾಡುತ್ತಿದ್ದಾಳೆ. ಮತ್ತೆ ಏನಾಗಿದೆ ನನ್ನ ಅವಿಗೆ ಎಂದುಕೊಂಡಿದ್ದ ಅವನು. ನೋಡೋಣ, ಇನ್ಮೇಲೆ ಸದಾ ನನ್ನ ಜೊತೆಯಲ್ಲೇ ಇರುತ್ತಾಳಲ್ಲ. ವಿಷಯ ಏನು ಅಂತ ಅದೇ ಗೊತ್ತಾಗುತ್ತದೆ ನನಗೆ. ನಾನು ತಾಳ್ಮೆಯಿಂದ ಕಾಯಬೇಕು ಎಂದುಕೊಂಡಿದ್ದ ಆಕಾಶ್. ಅವಿಕಾ ಎಲ್ಲ ರೀತಿಯಿಂದಲೂ ಆಕಾಶ್ನ PA ಆಗಿ ಕೆಲಸ ಮಾಡುತ್ತಾ ಇದ್ದಿದ್ದು ನೋಡಿದ ದೇವಿಗೆ ಸಮಾಧಾನ ಆಗಿತ್ತು. ಅಂತೂ ಬಾಸ್ ಇಷ್ಟಪಡುವಂತೆ ಇದ್ದಾಳೆ, ನನಗೆ ನೆಮ್ಮದಿ ಆಯಿತು ಎಂದುಕೊಂಡಿದ್ದ ದೇವಿ ತನ್ನ ಜವಾಬ್ದಾರಿಯನ್ನು ಮುಗಿಸಿ ಹೊರಟಿದ್ದಳು. ಆಕಾಶ್ ಅವಳಿಗೆ ಒಂದು ಪುಟ್ಟ ಸೆಂಡ್ ಆಫ್ ಇಟ್ಟುಕೊಂಡಿದ್ದ. ಎಲ್ಲ ನೋಡಿದ ದೇವಿ ಹೋಗುವಾಗ ಬಹಳ ಸಂತೋಷದಿಂದ ಎಲ್ಲರಿಗೂ ವಿದಾಯ ಹೇಳಿ ಹೋಗಿದ್ದಳು. ಅವಿಕಾಗೆ ಬಾಸ್ ಬಗ್ಗೆ ಹೆಚ್ಚಿನ ಗಮನ ಹರಿಸು ಎಂದು ಹೇಳಿದ್ದಳು. ಸರಿ ಮ್ಯಾಮ್ ಎಂದಿದ್ದಳು ಅವಿಕಾ. ಅಂದು ಆಕಾಶ್ ಲೈನ್ ಆಫ್ ಮೀಟಿಂಗ್ನಲ್ಲಿ ಬ್ಯುಸಿಯಾಗಿದ್ದ. ಅವಿಕಾ ಅವನ ಜೊತೆಯಲ್ಲಿ ಇದ್ದು ಅವನ ಮೀಟಿಂಗ್ ಚೆನ್ನಾಗಿ ಆಗುವಂತೆ ನೋಡಿಕೊಂಡಿದ್ದಳು. ಎಲ್ಲ ಕೆಲಸ ಮುಗಿದು ನೋಯುತ್ತಿದ್ದ ಕತ್ತು ಮತ್ತು ಬೆನ್ನು ಹಾಗೆ ಚೇರಿನಲ್ಲಿ ಹೊರಗೆ ಕೂತು ಸಮಾಧಾನ ಪಡೆಯಲು ಕೂತಳು. ಸ್ವಲ್ಪ ರಿಲೀಫ್ ಆದಾಗ ಎದ್ದವಳು ಆಕಾಶ್ಗೆ ಕಾಫಿ ಮಾಡಿಕೊಂಡು ಹೋದಳು ಅವಿಕಾ. ಅವನಿಗೆ ಕೊಟ್ಟು ಹರಡಿದ್ದ ಅವನ ಟೇಬಲ್ ಕ್ಲೀನ್ ಮಾಡತೊಡಗಿದ್ದಳು. ಆಕಾಶ್ ಕಾಫಿ ಕುಡಿಯುತ್ತಲೇ ಅವಳನ್ನು ಗಮನಿಸುತ್ತಲೇ ಇದ್ದ. ಅವಿ ಎಂದ. ಹಾ ಸರ್ ಎಂದಳು. ಎಲ್ಲಿ ನಿನ್ನ ಕಾಫಿ, ತಗೊಂಡು ಬಾ ಎಂದ ಆಕಾಶ್. ಇಲ್ಲ ಸರ್, ನಾನು ಕಾಫಿಯನ್ನು ಕುಡಿಯಲ್ಲ ಎಂದಳು. ವಾಟ್, ನೀನು ಕಾಫಿ ಕುಡಿಯಲ್ವಾ? ಐ ಕಾಂಟ್ ಬಿಲೀವ್ ಯು. ನಿನಗೆ ಕಾಫಿ ಅಂದರೆ ಪ್ರಾಣ ಅಲ್ವಾ ಎಂದ ಆಕಾಶ್ ನಂಬದವನಂತೆ. ಇಲ್ಲ ಸರ್, ನಾನು ಕುಡಿಯೋದಿಲ್ಲ ಅಂತ ಅಷ್ಟೇ ಹೇಳಿ ಹೋದಳು ಹೊರಗೆ. ಅವನಿಗೆ ತಲೆ ಕೆಟ್ಟಂತೆ ಆಯಿತು. ಅವಳಿಗೆ ಕಾಫಿ ಎಂದರೆ ಪಂಚಪ್ರಾಣ ಅಲ್ಲವೇ? ಆ ಕಾಫಿಯ ಮೂಲಕವೇ ನಮ್ಮ ಪರಿಚಯ ಆಗಿದ್ದು. ಈಗ ನೋಡಿದರೆ ಇವಳು ತಾನು ಕಾಫಿಯೇ ಕುಡಿಯಲ್ಲ ಅಂತಾಳಲ್ಲ ಎಂದು ಯೋಚಿಸುತ್ತಿದ್ದ ಅವನು. ಅವಿಕಾ ಫೈಲ್ ನೋಡುತ್ತಾ ಕೂತಿದ್ದಳು. ಅವಳ ಟೇಬಲ್ ಮುಂದೆ ಯಾರೋ ಬಂದು ನಿಂತಂತೆ ಅನಿಸಿದಾಗ ತಲೆ ಎತ್ತಿ ನೋಡಿದಳು. ಒಂದು ಹುಡುಗಿ ನಿಂತಿದ್ದಳು. ಅವಳಿಗೆ ಮ್ಯಾಮ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಎಂದಳು ಅವಿಕಾ. ನನಗೆ ಆಕಾಶ್ ನೋಡಬೇಕಿತ್ತು, ನಾನು ಆತನ ಗರ್ಲ್ ಫ್ರೆಂಡ್ ಎಂದಳು. ಮ್ಯಾಮ್ ಒಂದು ನಿಮಿಷ ಎಂದವಳು ಆಕಾಶ್ ಕ್ಯಾಬಿನ್ಗೆ ಕಾಲ್ ಮಾಡಿದಳು ಅವಿಕಾ. ರಿಸೀವ್ ಮಾಡಿದವನು ಹೇಳು ಅವಿ ಎಂದ. ಆಕಾಶ್ ಸರ್, ಮ್ಯಾಮ್ ಒಬ್ಬರು ಬಂದಿದ್ದಾರೆ ನಿಮ್ಮನ್ನು ಮೀಟ್ ಮಾಡಲು. ಅವರು ತಮ್ಮ ಗರ್ಲ್ ಫ್ರೆಂಡ್ ಅಂತ ಹೇಳಿದರು, ಅವರನ್ನು ಒಳಗೆ ಕಳಿಸಲೇ ಎಂದಳು ಅವಿಕಾ. ವಾಟ್, ನನ್ನ ಗರ್ಲ್ ಫ್ರೆಂಡಾ ಎಂದ ಆಕಾಶ್. ಇರು ಅವಿ, ಒಂದು ನಿಮಿಷ ಎಂದವನು ತನ್ನ ಕ್ಯಾಬಿನ್ನಿಂದ ಹೊರಗೆ ಇಣುಕಿ ನೋಡಿದ್ದ ಅವನು
ಮತ್ತೆ ಒಳಗೆ ಸರಿದು ಬಂದವ. ಅವಿ, ಅವಳನ್ನು ಒಳಗೆ ಕಳಿಸು ಎಂದ ಅವನು. ಸರಿ ಸರ್, ಈಗಲೇ ಕಳಿಸುತ್ತೀನಿ ನಾನು, ಇರಿ ಎಂದಳು. ಮ್ಯಾಮ್, ನೀವು ಹೋಗಿ, ಸರ್ದು ಅದೇ ಎದುರುಗಡೆಯ ಕ್ಯಾಬಿನ್ ಎಂದು ತೋರಿಸಿದಳು ಅವಿಕಾ. ಅವಳು ಅತ್ತ ಹೋದಾಗ ಅವಿಕಾ ಮತ್ತೆ ತನ್ನ ಫೈಲಿನಲ್ಲಿ ಮಗ್ನಳಾದಳು. ಆಕಾಶ್ಗೆ ಅವಳ ವರ್ತನೆ ವಿಚಿತ್ರ ಎನಿಸಿತ್ತು. ತನ್ನ ಹತ್ತಿರ ಬೇರೆ ಯಾವುದೇ ಹುಡುಗಿ ಸುಮ್ಮನೆ ಬಂದರೆ ಅವಳು ಸಹಿಸುತ್ತಲೇ ಇರಲಿಲ್ಲ. ಈಗ ನೋಡಿದರೆ ನನ್ನ ಗರ್ಲ್ಫ್ರೆಂಡ್ ಅಂದವಳನ್ನು ನನ್ನ ಹತ್ತಿರ ಕಳಿಸಿದ್ದಾಳೆ. ಅವಳ ಬಗ್ಗೆ ಏನು ಅಂತಲೇ ತಿಳಿಯುತ್ತಿಲ್ಲ ನನಗೆ. ಒಮ್ಮೆ ಕೇಳಬೇಕು, ನೀನು ನನ್ನ ಅವಿಕಾಳೆ ಅಥವಾ ಬೇರೆಯೇ ಅಂತ ಎಂದುಕೊಂಡಿದ್ದ ಅವನು. ಆ ಹುಡುಗಿ ತನ್ನ ಕ್ಯಾಬಿನ್ನಲ್ಲಿ ಕೂತಿದ್ದಷ್ಟು ಸಮಯ ಒಂದಲ್ಲ ಒಂದು ಕಾರಣಕ್ಕೆ ಅವಳನ್ನು ಕರೆಸಿದ್ದ. ಪ್ರತಿ ಬಾರಿ ಬಂದು ಅವನಿಗೆ ಏನು ಬೇಕೋ ಅದನ್ನು ಕೊಟ್ಟು ಹೋಗಿದ್ದಲ್ಲದೆ ಅವನಿಗೆ ಅವಳೇನಾ ಇವಳು ಎನ್ನುವಷ್ಟು ಅವನಿಗೆ ಅನುಮಾನ ಬರುವಂತಾಗಿ ಹುಬ್ಬುಗಳು ಗಂಟಾಗಿದ್ದವು. ಅವನು ಬೇಕಾಗಿಯೇ ಆ ಹುಡುಗಿಯ ಜೊತೆ ಬಹಳ ಕ್ಲೋಸ್ ಆಗಿ ಮೂವ್ ಮಾಡಿದ್ದ, ಅವಿಕಾ ನೋಡಲಿ ಎಂದು ಅವಳ ಹೊಟ್ಟೆ ಉರಿಸಿದ್ದ ಆಕಾಶ್. ಆದರೆ ಅವಿಕಾ ಅವನ ಆಟಗಳು ತನಗಲ್ಲವೇ ಅಲ್ಲ ಎನ್ನುವಂತೆ ಇದ್ದು ಬಿಟ್ಟಿದ್ದಳು. ಆಕಾಶ್ ಅವಳನ್ನು ಉರಿಸಲು ಹೋಗಿ ಚೆನ್ನಾಗಿ ಬೆಸ್ತು ಬಿದ್ದಿದ್ದ ತಾನೆ. ಹೋಗುವಾಗ ಅವನ ಸೋ ಕಾಲ್ಡ್ ಗರ್ಲ್ ಫ್ರೆಂಡ್, ಸಂಜೆ ಪಾರ್ಟಿಯಲ್ಲಿ ನಿನಗೆ ವೇಟ್ ಮಾಡುತ್ತಾ ಇರುತ್ತೀನಿ, ಮಿಸ್ ಮಾಡುವ ಹಾಗೆ ಇಲ್ಲ ಎಂದು ಹೇಳಿ ಹೋದಳು. ಇವಳು ನನ್ನ ಅವಿ ಹೌದೋ ಅಲ್ವೋ ಅಂತ ಇವತ್ತು ರಾತ್ರಿ ಪಾರ್ಟಿಯಲ್ಲಿ ಗೊತ್ತು ಮಾಡಿಕೊಳ್ಳುತ್ತೀನಿ. ಒಂದು ವೇಳೆ ಇವಳು ನನ್ನ ಅವಿ ಅಲ್ಲವಾಗಿದ್ರೆ? ನೋ ಚಾನ್ಸ್, ಇಲ್ಲ. ಅದೇ ಮುಖ, ಅದೇ ಪರ್ಸ್ನಾಲಿಟಿ, ಅದೇ ಹೆಸರು, ಅದೇ ವಾಯ್ಸ್, ಹೇಗೆ ಬೇರೆ ಆಗಲು ಸಾಧ್ಯ? ಇವಳು ಅವಳೇ ನನ್ನವಳು. ಸೊ ಇಟ್ಸ್ 100% ಕನ್ಫರ್ಮ್. ಅವಿಕಾಳನ್ನು ಕರೆಸಿ, ನೋಡು ಅವಿ, ಸಂಜೆ ಮೀಟಿಂಗ್ ಇದೆಯಲ್ಲ, ಅದನ್ನು ನಾನು ಹೇಳಿದ್ದ ಪ್ಲೇಸ್ಗೆ ಫಿಕ್ಸ್ ಮಾಡು ಎಂದು ಹೇಳಿದ. ಸರಿ ಸರ್, ಈಗಲೇ ಅವರಿಗೆ ಈ ವಿಷಯ ತಿಳಿಸುತ್ತೀನಿ ಎಂದು ಹೋದಳು. ಇವಳಜ್ಜಿ ನನ್ನ ಪರಿಚಯವೇ ಇಲ್ಲದ ಹಾಗೆ ಇದ್ದಾಳೆ. ಆದರೂ ಮೆಚ್ಚಬೇಕು ಕಣೆ ನಿನ್ನ. ಅದೆಷ್ಟು ಪರ್ಫೆಕ್ಟ್ ಆಗಿ ನಾಟಕ ಮಾಡುತ್ತಾ ಇದ್ದೀಯಾ ನೋಡು. ನನ್ನ ಹುಡುಗಿ ಎಂದರೆ ಏನು, ಹುಡುಗಾಟನ ಮತ್ತೆ? ಎಲ್ಲ ಕಲೆಯಲ್ಲೂ ಎಕ್ಸ್ಪರ್ಟ್ ಎಂದು ಅವಳನ್ನು ಮನದಲ್ಲಿಯೇ ಮೆಚ್ಚಿದ. ಸಂಜೆ ಮೀಟಿಂಗ್ ಹೋಗುವ ಮೊದಲು ತಾನು ಬೇಕೆಂದೇ ತನ್ನ ಶರ್ಟ್ ಗಲೀಜ್ ಮಾಡಿಕೊಂಡು ಹಾಗೆ ಅವಳ ಬಟ್ಟೆಗೂ ತಾಕಿಸಿದ್ದ. ಶಾಪಿಂಗ್ಗೆ ಅವಳನ್ನು ಇದೇ ನೆಪದಲ್ಲಿ ಕರೆದುಕೊಂಡು ಹೋದ, ಅಮಾಯಕನಂತೆ. ಸರ್, ನನಗೆ ಬೇಡ, ನೀವು ಶಾಪಿಂಗ್ ಮಾಡಿ ಎಂದಳು ಅವಿಕಾ. ನೋ ಅವಿ, ಮೆಸ್ಟ್ ಆಫ್ ಯುವರ್ ಡ್ರೆಸ್. ಸೊ ನೀನು ಏನೂ ಹೇಳಬೇಡ, ಸುಮ್ಮನೆ ತಗೋಬೇಕು. ದಟ್ಸ್ ಫೈನಲ್ ಅಂಡ್ ಇಟ್ಸ್ ಮೈ ಆರ್ಡರ್. ತಗೋ ಅವಿ, ಇದನ್ನು ಟ್ರೈ ಮಾಡು ಒಮ್ಮೆ. ಇದನ್ನು ಒಮ್ಮೆ ಅಂತ 6 ಡ್ರೆಸ್ ಹಾಕಿಸಿ ನೋಡಿ, ಕಡೆಗೆ ಒಂದು ಡ್ರೆಸ್ನಲ್ಲಿ ಅವಳನ್ನು ನೋಡಿ ಬಹುಸುಂದರಿ ನನ್ನ ಅವಿ. ಓಕೆ, ಹಾಗೂ ಹೀಗೂ ಇದೆ, ಇದನ್ನೇ ತಗೋ ಎಂದವನು ತಾನು ಅದೇ ಬಣ್ಣದ ಬಟ್ಟೆಯನ್ನು ಅವಿಕಾಳೆ ಆರಿಸುವಂತೆ ಮಾಡಿ ಹಾಕಿಕೊಂಡು ಬಂದ. ಇಬ್ಬರ ಸವಾರಿ ಮೀಟಿಂಗ್ ಇರುವ ಕಡೆಗೆ ಹೊರಟಿತು. ಅಕ್ಷತಾಗಂತೂ ಬಹಳ ಸಂತೋಷ ಆಗಿತ್ತು. ಕಳೆದ ಕೆಲವು ದಿನಗಳಿಂದ ತನ್ನ ಹಳೆಯ ತಮ್ಮ ಮತ್ತೆ ಅವನೊಳಗಿನಿಂದ ಹೊರಬಂದಿದ್ದಾನೆ ಅಂತ. ಗಂಡನ ಮುಂದೆ ಮಕ್ಕಳ ಹತ್ತಿರ ಅವರಿಗೆ ಬೇಸರ ಆಗುವಷ್ಟು ಹೇಳಿ ಸಂತಸ ಪಟ್ಟಿದ್ದಳು. ಅವಳ ಸಂತೋಷವನ್ನು ನೋಡಿ ಎಲ್ಲರಿಗೂ ಸಂತೋಷವಾಗಿತ್ತು. ಮೀಟಿಂಗ್ ಮುಗಿಸಿ, ಸರ್ ನಾನು ಹೊರಡುತ್ತೀನಿ ಸರ್, ಬಹಳ ತಡ ಆಗಿದೆ ಎಂದು ಮನೆಗೆ ಹೋಗಲು ಅವಸರ ಮಾಡಿದಳು ಅವಿಕಾ. ನೋ ಅವಿ, ಲೇಟ್ ಆದರೆ ನಾನೇ ನಿನ್ನ ಮನೆಗೆ ತಲುಪಿಸುತ್ತೀನಿ. ಈಗ ಬಾ, ಇದೇ ಹೋಟೆಲ್ನಲ್ಲಿ ನನ್ನ ಗರ್ಲ್ಫ್ರೆಂಡ್ ಪಾರ್ಟಿ ಇರೋದು, ನನ್ನ ಜೊತೆ ಬಾ, ನೀನು ಇದ್ದರೆ ನಾನು ಬೇಗ ಮನೆಗೆ ಹೋಗಬಹುದು ಎಂದು ಅವಳು ಬೇಡ ಎಂದರೂ ಒತ್ತಾಯ ಮಾಡಿ ಕರೆದುಕೊಂಡು ಹೋದ ಆಕಾಶ್. ಪಾರ್ಟಿಗೆ ಅವಳನ್ನು ಆಕಾಶ್ ಕರೆದುಕೊಂಡು ಬಂದಿದ್ದು ಅವನ ಸೋ ಕಾಲ್ಡ್ ಗರ್ಲ್ ಫ್ರೆಂಡ್ಗೆ ಇಡಿಸಲಿಲ್ಲ. ತನ್ನ ಫ್ರೆಂಡ್ ಒಬ್ಬನಿಗೆ ಅವಳನ್ನು ತೋರಿಸಿ ಅವನ ಕಿವಿಯಲ್ಲಿ ಏನೋ ಉಸಿರಿ ಕಳಿಸಿದಳು. ಅವಳು ಆಕಾಶ್ನನ್ನ ಸ್ವಲ್ಪ ಒತ್ತಾಯ ಮಾಡಿ ಕರೆದುಕೊಂಡು ಹೋದಳು ಅವಳ ಜೊತೆಯಲ್ಲಿ. ಅವಳು ಕಳಿಸಿದ ಹುಡುಗ ಅವಿಕಾಳ ಬಳಿ ಬಂದು ಮೊದಮೊದಲು ಮಾತು ನಯವಾಗಿ ಆರಂಭಿಸಿದ. ಆಕಾಶ್ನ ಗಮನ ಆಗಾಗ ಅವಿಕಾಳತ್ತ ಹೋಗುತ್ತಿತ್ತು. ಆ ಹುಡುಗ ಅವಳ ಜೊತೆಯಲ್ಲಿ ಮಾತನಾಡುತ್ತಿದ್ದರೆ ಇವನಿಗೆ ಅದು ಇಷ್ಟವಾಗಿರಲಿಲ್ಲ. ಅದನ್ನು ಹೀಗೆ ಹೇಳಲಿ ನಾನು ಅಂದುಕೊಂಡವನಿಗೆ ಮತ್ತೆ ಅತ್ತ ನೋಡಿದರೆ ಅವಿಕಾ ಕಾಣಲಿಲ್ಲ ಅಲ್ಲಿ. ಆ ಹುಡುಗಾನೂ ಕಾಣಲಿಲ್ಲ. ತನ್ನ ತೋಳು ಬೆಳೆಸಿ ಹಿಡಿದಿದ್ದ ಅವಳ ಕೈ ಕೊಡವಿ ಅವಿಕಾಳಿಗಾಗಿ ಹುಡುಕಾಟ ಮಾಡುತ್ತಿದ್ದಾಗ ದೂರದಲ್ಲಿ ಅವಿಕಾಳ ಕೈ ಅವನನ್ನೇ ಕರೆಯುತ್ತಿರುವುದನ್ನು ನೋಡಿ ಅತ್ತ ಓಡಿದ.
ಅವಳನ್ನು ಎಳೆದುಕೊಂಡು ಹೊರಟಿದ್ದವನನ್ನು ಚೆನ್ನಾಗಿ ಹೊಡೆದು ಅವಿಕಾಳನ್ನು ನೋಡಿದರೆ ಹೆದರಿಕೆಯಲ್ಲಿ ಕಲ್ಲಿನಂತೆ ನಿಂತವಳನ್ನು ಎಚ್ಚರಿಸಿದ. ಕ್ಷಣ ಮೌನವಾಗಿದ್ದ ಅವಳು ಆ ಹುಡುಗ ತನ್ನ ಜೊತೆ ವರ್ತಿಸಿದ್ದನ್ನೆಲ್ಲ ನೆನಪಿಗೆ ಬಂದಿದ್ದೆ. ಅವಳ ಶರೀರಾದ್ಯಂತ ತರಗುಟ್ಟಿತು ಭಯದಿಂದ. ತನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಈ ಪರಿಸ್ಥಿತಿಗೆ ತಂದ ಆಕಾಶ್ನನ್ನ ಸುಟ್ಟು ಬಿಡುವಂತೆ ನೋಡಿದವಳು ಅಲ್ಲಿಂದ ಹೊರಟಳು. ಹಿಡಿಯಲು ಹೋದ ಆಕಾಶ್ಗೆ ಮುಟ್ಟಿದರೆ ಸರಿ ಇರಲ್ಲ ಎಂದು ಬೆರಳು ತೋರಿಸಿ ಅಲ್ಲಿಂದ ಓಡಿ ಹೋದಳು ಅವಿಕಾ. ಅವಳ ಹಿಂದೆಯೇ ಓಡಿದ ಆಕಾಶ್ ಎದುರಿಗೆ ಬಂದ ಅವನ ಸೋ ಕಾಲ್ಡ್ ಗರ್ಲ್ ಫ್ರೆಂಡ್ ಕೆನ್ನೆಗೆ ಒಂದೇಟು ಹಾಕಿಯೇ ಅಲ್ಲಿಂದ ಹೋದ ಅವನು. ಹೊರಗೆ ಬಂದಾಗ ಅಷ್ಟು ದೂರದಲ್ಲಿ ನಡೆದು ಹೊರಟಿದ್ದ ಅವಿಕಾ ಕಂಡಾಗ ಬೇಗನೆ ಕಾರು ತೆಗೆದುಕೊಂಡು ಅವಳು ಎಷ್ಟೇ ಬೇಡ ಎಂದು ಬೈದು ಕುಸರಿ ಅವನಿಗೆ ಹೊಡೆದು ರಂಪ ಮಾಡಿದರೂ ಬಿಡದೆ ಅವಳನ್ನು ಕಾರಿನಲ್ಲಿ ಕೂರಿಸಿ ಲಾಕ್ ಮಾಡಿದವನು ವೇಗವಾಗಿ ಅಲ್ಲಿಂದ ಕಾರು ಓಡಿಸಿಕೊಂಡು ಹೋದ ಅವನು. ಕೋಪದಿಂದ ಪಕ್ಕದಲ್ಲಿ ಕೂತವನಿಗೆ ರಪರಪನೆ ಹೊಡೆಯುತ್ತಾ, ಆಕಾಶ್ ಎಷ್ಟು ಸೊಕ್ಕೋ ನಿನಗೆ ಎಂದು ಅವಳ ಬಾಯಿಂದ ಬಂದಾಗ ಸಡನ್ನಾಗಿ ಬ್ರೇಕ್ ಹಾಕಿದ ಆಕಾಶ್. ಅವಿ, ನನ್ನ ಅವಿ ಎಂದವನು ಅವಳನ್ನು ಬಿಗಿದಪ್ಪಿದನು. ಕೊಸರುತ್ತಿದ್ದರೂ ಬಿಡಲಿಲ್ಲ ಅವನು. ಅವಳ ಆಟ ಏನೂ ನಡೆಯಲಿಲ್ಲ ಅವನ ತೋಳಿನ ಬಿಗಿತಲ್ಲೇ. ಕೊಸರಿ ಸಾಕಾಗಿ ಅವನನ್ನು ಅವನಿಗಿಂತಲೂ ಬಿಗಿಯಾಗಿ ಅಪ್ಪಿಕೊಂಡಳು. ಯಾಕೋ ಹೀಗೆ ಮಾಡಿದ್ದು ನೀನು? ನಾನೇನು ಕಡಿಮೆ ಮಾಡಿದ್ದೆ ನಿನಗೆ? ನೀನು ನನ್ನ ಹತ್ತಿರ ಹಾಗೆಲ್ಲ ನಡೆದುಕೊಂಡಿದ್ದು, ತಲೆಯೆಲ್ಲ ಮಾತಾಡಿದ್ದು ಎಷ್ಟು ಸರಿ ಹೇಳು? ನಾನು ಬೇಡೇನೋ ನಿನಗೆ ಎಂದಳು. ಇಲ್ಲ ಕಣೋ ಅವಿ, ನನ್ನ ತಪ್ಪುಗಳನ್ನು ದೊಡ್ಡ ಮನಸ್ಸಿನಿಂದ ಕ್ಷಮಿಸಿಬಿಡೆ. ನೀನು ಇಲ್ಲದೆ ಇರೋಕೆ ಆಗದೆ, ಸಾಯೋಕ್ಕೂ ಆಗದೆ, ಬದುಕಲು ಗೊತ್ತಾಗದೆ ಏನೇನೋ ಮಾಡಿದ್ದೀನಿ ಕಣೆ. ನೀನು ಮತ್ತೆ ನನಗೆ ಸಿಗುತ್ತೀಯಾ? ನನ್ನ ಕ್ಷಮಿಸಿ ಮತ್ತೆ ಮೊದಲಿಗಿಂತಲೂ ಹೆಚ್ಚು ನನ್ನ ಪ್ರೀತಿಸಿ ಮುದ್ದಿಸುತ್ತೀಯಾ ಅಂತ. ನಾನು ದಡ್ಡ ಕಣೆ. ಈ ನಿನ್ನ ಮೂರ್ಖ ಹುಡುಗನನ್ನು ಕ್ಷಮಿಸಿಬಿಡೆ ಪ್ಲೀಸ್ ಎಂದ ಅವನು ಅಳುತ್ತಾ. ಇಬ್ಬರು ತಮ್ಮ ಮನಸ್ಸು ಹಗುರ ಮಾಡಿಕೊಂಡರು. ಮನದಲ್ಲಿದ್ದ ಮಾತುಗಳು ಹೇಳಿಕೊಂಡು, ಅವಿ, ಐ ಲವ್ ಯು ಕಣೆ. ಇನ್ನೊಮ್ಮೆ ನಿನ್ನ ಗರಿಮೆ ಕಡಿಮೆ ಆಗದಂತೆ ನಿನ್ನ ನೋಡಿಕೊಳ್ಳುತ್ತೀನಿ, ಪ್ರಾಮಿಸ್ ಕಣೆ. ಯಾರು ಏನೇ ಹೇಳಿದರೋ ನಾನು ಮಾತ್ರ ನಿನ್ನ ಮಾತನ್ನೇ ಕೇಳುವುದು, ನೀನು ಹೇಳಿದ್ದನ್ನೇ ಮಾಡುವುದು. ನನ್ನ ಅಮ್ಮ ದೊಡ್ಡವರು ಅಲ್ವೇನೆ ಅವಿ, ಅವರನ್ನು ಕ್ಷಮಿಸಿಬಿಡೆ. ಅವರ ಪರವಾಗಿ ನಾನು ನಿನ್ನ ಹತ್ತಿರ ಸಾರಿ ಕೇಳುತ್ತಿದ್ದೀನಿ ಎಂದು ಅವಳ ಮಗುವನ್ನು ನೋಡಿ ದೀನವಾಗಿ ಹೇಳಿದಾಗ ತನ್ನ ಹುಡುಗನ ಎಂದೂ ಕಾಣದ ಚಹರೆಯನ್ನು ನೋಡಿ ಬೇಸರವಾಗಿ, ಆಕಾಶ್ ಹಾಗೆಲ್ಲ ಹೇಳ್ಬೇಡ. ಅವತ್ತು ಅವರ ಅಷ್ಟೂ ಮಾತು ಕೇಳಿ ಅಪ್ಪ ಅಮ್ಮ ಅವರು ನನಗೆ ಕೊಟ್ಟ ಸಂಸ್ಕಾರ ಅಂತೆಲ್ಲ ಮಾತಾಡಿದ್ರು. ನೀನದಕ್ಕೆ ಏನೂ ಹೇಳದೆ ಸುಮ್ಮನಿದ್ದೆ ತಾನೆ. ನನಗೆ ಬಂದ ಕೋಪ ತಡೆಯಲು ಆಗಲಿಲ್ಲ ನೋಡು. ನಾನು ಅವರಿಗೆ ಏನು ಅನ್ನೋಕೆ ಆಗದೆ ನಿನಗೆ ಮಾವನಿಗೆ ಬೈದು ಹೋದೆ. ಎಷ್ಟೋ ತಿಂಗಳು ಫೋನ್ ಕೂಡ ಮುಟ್ಟದೆ ನನ್ನ ಗೆಳತಿಯ ಮನೆ ಸೇರಿಕೊಂಡೆ. ಮನಸ್ಸಿಗೆ ಆದ ಬೇಸರಕ್ಕೆ ಏನೂ ಬೇಡ ಯಾರೂ ಬೇಡ ಅಂತ ಇದ್ದೆ. ಆದರೆ ಈಚೆಗೆ ಒಮ್ಮೆ ಆಕಸ್ಮಿಕವಾಗಿ ಸಿಕ್ಕ ಮಾವ ನನಗೆ ನಿನ್ನ ಪರಿಸ್ಥಿತಿ ವಿವರಿಸಿದಾಗ ಬಹಳ ನೋವಾಯಿತು ಕಣೋ. ಮಾವ ಹೇಳಿದ ಮೇಲೆ ಒಂದೆರಡು ಬಾರಿ ನಿನ್ನ ನೋಡಿಕೊಂಡು ಹೋದ ಮೇಲೆ ಮತ್ತೆ ನಿನ್ನ ಜೀವನದಲ್ಲಿ ಬರಲು ಯೋಚಿಸಿ ಮಾವನ ಹತ್ತಿರ ಹೇಳಿದೆ. ಆಮೇಲೆ ಆಗಿರೋದು ನಿನಗೆ ಗೊತ್ತಿದೆಯಲ್ಲ ಆಕಾಶ್ ಎಂದಳು ಅವಿಕಾ. ಅವತ್ತು ನಿನ್ನ ಸಪೋರ್ಟ್ಗೆ ನಾನು ನಿಲ್ಲಬೇಕಿತ್ತು. ಅದು ಮಾಡದೆ ಇಷ್ಟು ನೋವಿನಲ್ಲಿ ಒದ್ದಾಡುವಂತೆ ಆಯಿತು. ಇನ್ಯಾವತ್ತೂ ನಿನ್ನ ದೂರ ಮಾಡಿಕೊಳ್ಳಲ್ಲ ಅವಿ. ಡೋಂಟ್ ಲೀವ್ ಮೀ ಎಂದ ಅವಳಿಗೆ. ಲವ್ ಯು ಟು ಆಕಾಶ್, ಅಪ್ಪಿಕೊಳ್ಳೋ ನನ್ನ ಎಂದು ತಾನೇ ಕೇಳಿ ಅವನ ತೋಳಿನಲ್ಲಿ ಸೇರಿಕೊಂಡಳು. ನಾನು ಸದಾ ಹೀಗೆ ನಿನ್ನ ತೋಳಿನಲ್ಲಿ ಇರಬೇಕು, ಇರಿಸಿಕೊಳ್ಳುತ್ತೀಯಾ ಆಕಾಶ್ ಎಂದಳು ಅವಿಕಾ. ಹ್ಞೂ ಕಣೆ, ನಾನು ನೀನೇ ಹೇಳಿದರೂ ಬಿಡಲ್ಲ ಕಣೆ. ಮನೆಯವರೆಲ್ಲರೂ ನಮ್ಮ ಮದುವೆ ಮಾಡಲು ರೆಡಿ ಇದ್ದಾರೆ. ನಿನಗೆ ಒಪ್ಪಿಗೆ ತಾನೇ ಎಂದು ಅವಳ ಅದರವನ್ನು ಬಂಧಿಸಿದ್ದ ಆಕಾಶ್. ತನಗೆ ಒಪ್ಪಿಗೆ ಎಂಬಂತೆ ಅವನ ತೋಳಿನಲ್ಲಿ ಸೇರಿ ಹೋದಳು ಅವಿಕಾ. ಸರಿಯಾದುದರ ಪಕ್ಷ ವಹಿಸಲು ಯೋಚಿಸುತ್ತಾ ಇದ್ದರೆ ಅಮೂಲ್ಯವಾದುದು ನಮ್ಮಿಂದ ದೂರವಾಗುತ್ತದೆ. ಮತ್ತೆ ಸಿಗುವುದು ಖಾತ್ರಿ ಇಲ್ಲ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.